ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಕ್ಷತ್ರ ದೋಷ ಅಂದರೆ ಏನು, ಈ ನಕ್ಷತ್ರಗಳು ನಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಜ್ಞಾನಿನಾಮಪಿ ಚೇತಸಾಂ ದೇವಿ ಭಗವತಿ ಹಿಸ ಫಲಾದ ಕೃಷ್ಯಮೋಹಾಯ ಮಹಾಮಾಯಾ ಪ್ರಯಚ್ಛತೆ. ಸಮಸ್ತ ವೀಕ್ಷಕ ಬಂಧುಗಳಿಗೂ ಹಾಗೆ ದೇಶದ ಅನ್ನದಾತರಾದ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ಹಾಗೆ ದೇಶವನ್ನು ಕಾಯ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸೇವಾನಿರತರಾದ ಸೈನಿಕರಿಗೂ, ದೇಶದ ಆರ್ಥಿಕ ಸ್ಥಿತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ, ಅವರೆಲ್ಲರ ಪರಿವಾರಕ್ಕೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ಅವರೆಲ್ಲರ ಮನೋಭಿಲಾಷೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಅಡಿದಾವರೆಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣಿ ಶಿಶಿರ ಋತುವಿನ ಪಾಲ್ಗುಣ ಮಾಸ ಕೃಷ್ಣ ಪಕ್ಷದ ವಿಶೇಷವಾಗಿ ಸಪ್ತಮಿ ತಿಥಿ ಮಂಗಳವಾರ ಅನುರಾಧ ನಕ್ಷತ್ರ ಇರ್ತಕ್ಕಂಥದ್ದು. ಈ ಅನುರಾಧ ನಕ್ಷತ್ರ ವಿಶೇಷವಾಗಿ ಏನಪ್ಪ ಅಂದರೆ, ಮಂಗಳವಾರ ಅಂದರೆ ನಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಭೌತಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಅನುಸಂಧಾನ ಮಾಡಿಕೊಂಡಾಗ ಯಾವೆಲ್ಲ ಸಮಸ್ಯೆಗಳು ನಮ್ಮನ್ನು ದೂಡ್ತಾ ಇರುತ್ತೆ. ಮನುಷ್ಯನಿಗೆ ಅತಿ ಪ್ರಮುಖವಾಗಿ ಸಾಲಬಾಧೆ ಅಂತಕ್ಕಂಥದ್ದು ಅವನನ್ನು ನಿತ್ಯ ನಿರಂತರವಾಗಿ ಕಾಡುವಂಥದ್ದಾಗಿರುತ್ತೆ. ಹಾಗಿದ್ದಾಗ ಖಂಡಿತ ನೀವು ಒಂದು ದೇವರ ಪ್ರಾರ್ಥನೆ ಮಾಡಿದ ಕೂಡಲೇ ನಿಮ್ಮ ಎಲ್ಲ ಸಾಲಗಳು ತೀರು ಹೋಗುತ್ತಾ ಅಂದರೆ ಖಂಡಿತ ತೀರೋಗಲ್ಲ. ಆದರೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಲ್ಲಿ ಸತ್ಫಲತೆಯನ್ನು ಕಾಣುವಂಥದ್ದಾಗಿ ದೇವರ ಅನುಗ್ರಹ ಇದ್ದಾಗ ಹೋಗುವ ಮಾರ್ಗದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗುತ್ತೆ. ಅದು ನಂಬಿಕೆ ಪ್ರಧಾನವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಭಾರತ ದೇಶ ಅಂತಕ್ಕಂಥದ್ದು ಧಾರ್ಮಿಕ ನಂಬಿಕೆಯ ಆಧಾರದಲ್ಲಿರ್ತಕ್ಕಂಥದ್ದು ಆದುದರಿಂದ ನಮ್ಮೆಲ್ಲರ ಭಾವನೆಗಳಿಗೂ ಕೂಡ ಭಗವಂತ ಸ್ಪಂದಿಸ್ತಾನೆ ಅಂತಕ್ಕಂಥ ಒಂದು ನಮ್ಮ ಮನಸ್ಸಿನಲ್ಲಿ ಅಗಾಧವಾಗಿರ್ತಕ್ಕಂಥ ನಂಬಿಕೆ. ಹಾಗಾಗಿ ಆ ನಂಬಿಕೆಯುಕ್ತವಾಗಿ ಮಾಡಿದ ಪ್ರತಿಯೊಂದು ಕೆಲಸವೂ ಕೂಡ ಖಂಡಿತ ನಿಮಗೆ ಫಲವನ್ನು, ಶುಭ ಫಲವನ್ನು ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಇದು ಅನುಭವಯುಕ್ತವಾಗಿ ಬಂದಿರತಕ್ಕಂಥ ಮಾತುಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಏನಪ್ಪ ಮಾಡಬೇಕು, ಈ ಮಂಗಳವಾರದ ದಿವಸ 28 ಮಂಗಳವಾರಗಳ ಕಾಲ ಹಕ್ಕಿ ಮತ್ತು ಬನ್ನಿ ಮರ ಅಂತ ನಾವು ಬನ್ನಿ ಪತ್ರೆ ಅಂತ ಕರಿತೀವಿ. ಏಕೆಂದರೆ ನಾವು ಆ ಒಂದು ವಿಜಯದಶಮಿ ದಿವಸ ಬನ್ನಿ ಪೂಜೆಯನ್ನು ಮಾಡ್ತೀವಿ. ಹಕ್ಕಿಯನ್ನು ಸ್ವಲ್ಪ ಹಾಲಲ್ಲಿ ನೆನೆಸಿ ಈ ಬನ್ನಿ ಒಂದು ಪತ್ರೆಯನ್ನು ಕ್ಲೀನಾಗಿ ಎಲೆಯಾಗಿ, ಅಂದರೆ ಆ ಒಂದು ಇದು ಎಲೆಗಳ ರೀತಿಯಲ್ಲಿ ಇರತಕ್ಕಂಥದ್ದಾಗ ಅದನ್ನೆಲ್ಲ ಬಿಡಿಸಿಟ್ಕೊಂಡು ಇದೆರಡನ್ನು ಕೂಡ ಮಿಕ್ಸ್ ಮಾಡಿ ಬನ್ನಿ ಪತ್ರೆ ಮತ್ತು ವಿಶೇಷವಾಗಿ ಅಕ್ಕಿ, ಹಾಲಿನಲ್ಲಿ ನೆನೆಸಿರ್ತಕ್ಕಂಥ ಅಕ್ಕಿ, ನಿಮ್ಮ ಮನೆಯಲ್ಲಿ ಶಿವನ ವಿಗ್ರಹ ಇದ್ದರೆ ಶಿವನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ 28 ವಾರಗಳ ಕಾಲ ದಾರಿದ್ರ್ಯ ದಹನ ಸ್ತೋತ್ರ, ಶಿವಸ್ತೋತ್ರ ಅಂತ ಬರುತ್ತೆ. ದಾರಿದ್ರ್ಯ ದಹನ ಶಿವಸ್ತುತಿ ಅಂತ ಬರುತ್ತೆ. ಹಾಗಾಗಿ ಆ ದಾರಿದ್ರ್ಯ ದಹನ ಶಿವಸ್ತುತಿಯನ್ನು ಒಂದು ಪಠಿಸುತ್ತಾ, ಸಾಧ್ಯವಾದರೆ 11 ಬಾರಿ ಪಠಿಸಿ ಅನನ್ಯವಾಗಿ ದೇವರ ಮುಂದೆ ದೀಪವನ್ನು ಇಟ್ಟು 156 ಬಾರಿ ಈ ಅಕ್ಷತೆ ಮತ್ತು ಅಂದರೆ ಅಕ್ಕಿ ಮತ್ತು ಹಾಲಿನಲ್ಲಿ ನೆಲೆಸಿರ್ತಕ್ಕಂಥ ಅಕ್ಕಿ ಬನ್ನಿ ಪತ್ರೆಯನ್ನು ಶಿವನ ಮೇಲೆ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ 156 ಬಾರಿ ಇದು ಶಿವನ ಮೇಲೆ ಹಾಕುತ್ತಾ ನಿಮ್ಮ ಪ್ರಾರ್ಥನೆ, ಇದಕ್ಕೊಂದು ಮಂತ್ರ ಇದೆ, ಸಂಕ್ಷಿಪ್ತವಾಗಿ ಇರತಕ್ಕಂಥ ಮಂತ್ರ. ಓಂ ದಾರಿದ್ರ್ಯ ದಹನಾಯ ನಮಃ ಶಿವಾಯ, ಓಂ ದಾರಿದ್ರ್ಯ ದಹನಾಯ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು 156 ಬಾರಿ ಪ್ರತಿ ಮಂಗಳವಾರ 28 ಮಂಗಳವಾರಗಳ ಕಾಲ
ಮಾಡಿ ಖಂಡಿತ ನಿಮ್ಮ ಬದುಕಿನಲ್ಲಿ ಹೊಸ ಚೇತನ, ಹೊಸ ಆಯಾಮ ಸಿಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಬೇಡ. ಪರಶಿವನ ಅನುಗ್ರಹ ಖಂಡಿತವಾಗಿ ಸಿಗುವಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಅಗರಿಬೊಮ್ಮಳಿ ತಾಲೂಕು ಮರಬೇಳ ಗ್ರಾಮ, ಓಕೆ. ನಿಮ್ಮ ಹೆಸರು? ವಿಜಯನಗರ ಜಿಲ್ಲಾ. ರಂಜಾನ್ ಸಾಬ್ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ತಿಳ್ಕೊಬೇಕಿತ್ತು ಮೇಡಮ್. ಮನೆಯಲ್ಲಿ ಸ್ವಲ್ಪ ಮಕ್ಕಳು ಸರಿಗೆ ಶಾಲೆ ಹೋಗ್ತಾ ಇಲ್ಲ, ಸಣ್ಣ ಮಗ. ಓಕೆ. 1ರಿಂದ 30 ಸಂಖ್ಯೆನ ತಿಳಿಸಿ. 1ರಿಂದ 30 ಮೇಡಮ್. ಹೌದು. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀವಿ ಗುರುಗಳೇ. ಆರಾಮಿದ್ದೀವಿ ಗುರುಗಳೇ. ಆರಾಮಿದ್ದೀನಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಗುರುಗಳೇ, ನಮ್ದು ಕೆಲಸದ್ದು ಡ್ಯೂಟಿಗೆ ಹೋಯ್ತೆ ಗುರುಗಳೇ. ಒಟ್ಟ ಎಲ್ಲಿ ಕೆಲಸ ಸೆಟ್ ಆಗೋ ಗುರು. ಹೋಗ್ತೀವಿ, 1 ತಿಂಗಳು 2 ತಿಂಗಳು ಮಾಡ್ತೀವಿ, ಮತ್ತೆ ಕೆಲಸನ ವರ್ಕೌಟ್ ಆಗಲ್ಲ ಗುರುಗಳೇ. ಆ ಥರ ಆಗ್ಬಿಡ್ತಾರೆ. ಡ್ರೈವಿಂಗ್ ಮಾಡ್ತೀವಿ ಗುರುಗಳೇ ನಾವು. ಡ್ರೈವಿಂಗಾ? ಹೌದು ಗುರುಗಳೇ, ಡ್ರೈವಿಂಗ್ ಮಾಡ್ತೀವಿ. ನೀವು ಯಾಕೆಂದರೆ ನಿಮ್ಮ ತಾಯಿಯವರು ಇದ್ದಾರಾ? ನಮ್ಮ ತಾಯಿಯರು ಇದ್ದಾರೆ ಗುರುಗಳೇ. ತಾಯಿ ಜೊತೆ ಸಂಬಂಧ ಚೆನ್ನಾಗಿದೆಯಾ? ಚೆನ್ನಾಗಿದೆ ಗುರುಗಳೇ. ನಾವು ಗದ್ದೆ ಕಡೆಗಿದ್ದೀವಿ ಗುರುಗಳೇ. ನಮ್ಮ ಸ್ವಾದ್ರ ಮಾವನ ಮಗಳ ಮದುವೆ ಆಗಿದ್ದೀನಿ. ನಾನು ಅಗರಿಬೊಮ್ಮಳಿ ತಾಲೂಕು, ವಿಜಯನಗರ ಜಿಲ್ಲಾ, ಮರಬೇಳ ಗ್ರಾಮ ಗುರುಗಳೇ. ನಿಮ್ಮೊಟ್ಟಿಗೆ ತಾಯಿ ಇದ್ದಾರಾ ಇಲ್ವಾ? ಐದಾರು ಗುರುಗಳು, ಐದಾರು. ಹಾಗಿದ್ದಾಗ ಒಂದು ಕೆಲಸ ಮಾಡಿ, ನೀವು ಯಾವುದಾದ್ರೂ ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ದಾಗ ನಿಮ್ಮ ತಾಯಿಯವ್ರಿಗೆ ಹಿಂದಿನ ದಿವಸ ನೀವು ಏನಾದರೂ ನಿಮ್ಮ ತಾಯಿಯವ್ರಿಗೆ ಗೊತ್ತಿರಬಾರ್ದು, ಸ್ವೀಟ್ ಒಂದು ತೊಗೊಂಬನ್ನಿ. ಅವ್ರಿಗೆ ಯಾವ ಇಷ್ಟವಾದದ್ದು ಸ್ವೀಟ್ ಇದೆಯೋ ಆ ಸ್ವೀಟ್ ತೊಗೊಂಬನ್ನಿ. ನೀವು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ತಾಯಿಯವರ ಆಶೀರ್ವಾದ ಪಡೆದು ಆ ಸ್ವೀಟನ್ನು ತಾಯಿಗೆ ತಿನ್ನಿಸ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಕೆಲಸದಲ್ಲಿ ಖಂಡಿತ ಅನುಕೂಲ ಆಗುತ್ತೆ. ಎರಡನೇದಾಗಿ ಏನು ಮಾಡಬೇಕಪ್ಪ ಅಂದರೆ, ಪ್ರತಿ ಭಾನುವಾರ ಮತ್ತು ಮಂಗಳವಾರದ ದಿವಸ ನೀವು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ಸ್ನಾನ ಮಾಡಿ. ಮಂಗಳವಾರ ಮತ್ತು ಭಾನುವಾರದ ದಿವಸ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ಸ್ನಾನ ಮಾಡಿ. ನೀವೇನಾದರೂ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ತಾಯಿಯವರನ್ನು, ಯಾಕೆಂದರೆ ತಾಯಿಯ ಮಾತನ್ನು ನೀವು ಪಾಲನೆ ಮಾಡಿದಾಗ ಈ ಸಮಸ್ಯೆ ದೂರ ಆಗುತ್ತೆ. ಖಂಡಿತ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ. ಮಕ್ಕಳದು ಮಗನ ಒಂದು ಊರಿಗೆ ಹೋಗ್ತಾ ಇಲ್ಲ ಹುಡುಗ, ಸಣ್ಣ ಹುಡುಗ, ಭಾಳ ಗ್ಯಾಪ್ ಅಂತ. ವಾತಾವರಣನ ಸ್ವಲ್ಪ ಎಲ್ಲಾದರೂ ಹಾಸ್ಟ್ಲೋ ಎಲ್ಲಾದರೂ ಹಾಕಿ, ಯಾಕೆಂದರೆ ವಾತಾವರಣದಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ಆ ಮಕ್ಕಳ ಒಡನಾಟದಿಂದ ಸ್ವಲ್ಪ ದೂರ ಮಾಡಿ, ಪ್ರಶಾಂತತೆಯಿಂದ ಅವನನ್ನು, ಸಮಾಧಾನದಿಂದ ಅವನನ್ನು ಸ್ಕೂಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿ. ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಂಜುಳಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ. 1ರಿಂದ 30 ಸಂಖ್ಯೆನ ತಿಳಿಸಿ. 3 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮೀಜಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ ಇದೆ? ಸ್ವಾಮೀಜಿ, ನಂದು 20 ವರ್ಷ ಆಯ್ತು ಮದುವೆ ಆಗಿ. ಫೆಬ್ರವರಿ 26ಕ್ಕೆ. ಇನ್ನ ನನ್ನ ಕಷ್ಟ ಯಾವಾಗ ಬಗೆಹರುತ್ತೆ ಸ್ವಾಮೀಜಿ? ಹಿಂಗೆ ಕಂಟಿನ್ಯೂ ಆಗುತ್ತಾ ಅಂತ. ಯಾವಾಗ ಮದುವೆ ಆಗಿದ್ದು? ಫೆಬ್ರವರಿ 26ಕ್ಕೆ 25 ವರ್ಷ ಆಗುತ್ತೆ ಸ್ವಾಮೀಜಿ ನನ್ನ ಮದುವೆ ಆಗಿ. ಏನು ನಿಮ್ಮ ಮನೆಯವರ ಹೆಸರು? ಚಂದ್ರಣ್ಣ ಅಂತ. ತುಂಬಾ ಕಷ್ಟ ಅನುಭವಿಸ್ಕೊಂಡೇ ಬಂದಿದ್ದೀನಿ. ನೀವು ಒಂದು ಕೆಲಸ ಮಾಡಿ, ಯಾಕೆಂದರೆ ಈ ಒಂದು ಸಂಚಿತ ಜನ್ಮದ ಸಮಸ್ಯೆಗಳಿದ್ದಾಗ ಕೆಲವು ನಕ್ಷತ್ರಗಳವ್ರಿಗೆ, ಕೆಲವು ನಕ್ಷತ್ರದವ್ರು ಬಂದಾಗ ವೇದೆ ಬರುತ್ತೆ. ಅಂದರೆ ವೇದೆ ಅಂದರೆ ಕಷ್ಟ ಅಂತಕ್ಕಂಥದ್ದು. ಹಾಗಾಗಿ ಈ ವೇದೆಯನ್ನು ನಿವೃತ್ತಿ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ, ನೀವಿಬ್ಬರು ಅನ್ಯೋನ್ಯತೆ ಚೆನ್ನಾಗಿದೆಯಾ? ಇಲ್ಲ ಸ್ವಾಮೀಜಿ, ಅವ್ರು ಹುಷಾರಿಲ್ಲ, ಸ್ಟ್ರೋಕ್ ಆಗಿದೆ. ಬಟ್ ನಾವು ಚೆನ್ನಾಗಿದ್ದೀವಿ ಮನೆಯಲ್ಲಿ. ಹಾಗಿದ್ದಾಗ ನೀವು ಒಂದು ಕೆಲಸ ಮಾಡಿಮ್ಮ, 48 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ನೀವು 3 ಚೆಂಬಲ್ಲಿ ನೀರನ್ನು ಇಟ್ಕೊಂಡು, ಒಂದು ಸ್ಟೀಲ್ ಚೆಂಬು, ಹಿತ್ತಾಳೆ ಚೆಂಬು ಮತ್ತು ಕಂಚಿನ ಚೆಂಬು, ಈ 3 ಚೆಂಬು ನೀರನ್ನು ತಗೊಂಡೋಗಿ ಮನೆಯಲ್ಲಿಟ್ಟು ಪ್ರತಿನಿತ್ಯವೂ ಕೂಡ 48 ದಿನಗಳ ಕಾಲ ಹರಳಿ ಮರಕ್ಕೆ ನೀರನ್ನು ಸುರಿದು ಅನನ್ಯವಾಗಿ 12 ಪ್ರದಕ್ಷಿಣೆ ಹಾಕಿ ಅಶ್ವತ್ಥನಾರಾಯಣನನ್ನು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಪ್ರತಿ ಶನಿವಾರ ಸ್ವಲ್ಪ ಇರುವೆಗಳಿಗೋ ಅಥವಾ ಏನಾದರೂ ಗೊದ್ದ ಅಂತಕ್ಕಂಥದ್ದು ಏನಿದೆ ಅಂದರೆ ಹೊರಗಿನ ಪ್ರಾಣಿಗಳಿಗೆ, ಸಣ್ಣ ಪುಟ್ಟದಾಗಿರತಕ್ಕಂಥ ಪ್ರಾಣಿಗಳಿಗೆ ಅಕ್ಕಿ ಹಾಕಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನೆನೆಸ್ಬಿಟ್ಟು ಅಕ್ಕಿಯನ್ನು ಹಾಕಿ ಈ ಕಾರ್ಯವನ್ನು ಮಾಡಿ. ಖಂಡಿತ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ, ಸಂತೋಷನ ಸಿಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಗುರುಗಳೇ, ಇನ್ನು ಉಳಿದಂಥ ರಾಶಿಫಲಗಳ ಕುರಿತು ತಿಳಿಸಿ. ಗ್ರಹಗಳ ಪ್ರಾರ್ಥನೆ, ವಿಶೇಷವಾಗಿ ಇವತ್ತಿನ ಮಂಗಳವಾರದ ದಿವಸ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಪ್ರಾರ್ಥನೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ನಿಮಿತ್ತ ಕಾರ್ಯಾದಗಳಲ್ಲೂ ಕೂಡ ಸಫಲತೆ ಕಾಣಲಿ ಅಂತೇಳಿ ಅಸಾಧ್ಯಕಾರಕನಾಗಿರ್ತಕ್ಕಂಥದ್ದನ್ನು ಸಾಧ್ಯ ಮಾಡ್ತಕ್ಕಂಥ ರಾಮದೂತನಾದಂಥ ಆಂಜನೇಯನ ಪ್ರಾರ್ಥನೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ.
ಆದಿತ್ಯಾದ ನವಗ್ರಹ ದೇವತಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಗಂ ಗಣಪತಯೇ ನಮಃ. ಓಂ ಶರವಣ ಭವಾಯ ನಮಃ. ಇವತ್ತಿನ ಮೇಷರಾಶಿಯ ಫಲವನ್ನು ನೋಡಿದಾಗ ಗುತ್ತಿಗೆದಾರರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಕೃಷಿಕರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಪ್ರಯಾಣದಲ್ಲಿ ಸ್ವಲ್ಪ ಶತ್ರುತ್ವ ಬರತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರ ವಹಿಸಿ. ಮುದ್ರಾಣ ಕಾರ್ಯಾದಿಗಳನ್ನು ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಸುಬ್ರಹ್ಮಣ್ಯನ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹನ ಧ್ಯಾನ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವಸ್ತ್ರ ವಿನ್ಯಾಸಕಾರರಿಗೆ ಶುಭವಾಗ್ತಕ್ಕಂಥದ್ದು. ಸ್ವಲ್ಪ ನರ ಸಂಬಂಧಿತವಾದಂಥ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥದ್ದು. ಹೂಡಿಕೆಗಳಿಂದಲೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ಸ್ವಾರ್ಥಿ ಜನಗಳಿಂದ ಇವತ್ತಿನ ದಿವಸ ಸಾಧ್ಯವಾದಷ್ಟು ನೀವು ದೂರ ಇರತಕ್ಕಂಥದ್ದು ಅತ್ಯಂತ ಶುಭಪ್ರದ. ವೃಷಭ ರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ಧ್ಯಾನ, ಗಣಪತಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಪೊಲೀಸ್ ಆರಕ್ಷಕರು ಅಂತಕ್ಕಂಥವ್ರು ಅಥವಾ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಈ ರೀತಿ ಆಗಿರ್ತಕ್ಕಂಥ ದೇಶವನ್ನು ಕಾಯುವ ಸುಭದ್ರ ಕಾರ್ಯಾದಿಗಳಲ್ಲಿ ಮಗ್ನರಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಕುಸರಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು ಇವತ್ತಿನ ದಿವಸ ಲಾಭವನ್ನು ಕಾಣ್ತಕ್ಕಂಥದ್ದು. ಕಾನೂನಿಗೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ಅಡೆತಡೆಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಂತ ಪರಿಶ್ರಮದ ಮೇಲೆ ನಿಮ್ಮ ಆಲೋಚನೆಗಳನ್ನು ಮಾಡಿದಾಗ ಖಂಡಿತ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ವಿಶೇಷವಾಗಿ ಗಣಪತಿಯ ದರ್ಶನವನ್ನು ಮಾಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಅಥವಾ ಧ್ಯಾನ ಮಾಡೋದರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ಬಂಧುಗಳೊಟ್ಟಿಗೆ ಶತ್ರುತ್ವ ಬೆಳೆಯತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕವಾದ ಒತ್ತಡವೂ ಕೂಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕಿರಿಯ ಸಹೋದರರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಇವತ್ತಿನ ದಿವಸ ನಿಮ್ಮ ತಂದೆಯೊಟ್ಟಿಗೆ ಸಮಾಲೋಚಿಸಿ ಎಲ್ಲ ಕೆಲಸ ಕಾರ್ಯಾದಿಗಳನ್ನು ಕೂಡ ನೀವು ಮಾಡಿದಾಗ ಖಂಡಿತ ಶುಭವಾಗುತ್ತೆ. ವಿವಾಹಾದಿ ಕಾರ್ಯಾದಿಗಳಿಗೂ ಕೂಡ ಇವತ್ತಿನ ಪ್ರಯತ್ನ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಅನುಕೂಲ ಕಾಣ್ತಾ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಕಟಕ ರಾಶಿಯವರು ಸುಬ್ರಹ್ಮಣ್ಯನ ಧ್ಯಾನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಕಾರ್ಯಕ್ರಮದ ಮೊದಲೇ ತಿಳಿಸಿದಂತೆ ನಕ್ಷತ್ರ ದೋಷ ಅಂದರೆ ಏನು ಗುರುಜಿ? ಇನ್ನು ನಕ್ಷತ್ರ ದೋಷ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಹೇಗೆ ಪ್ರಭಾವ ಬೀರುತ್ತೆ? ಇಲ್ಲಿ ಏನಾಗುತ್ತೆ, ಇದೆಲ್ಲ ಕೂಡ ನಮಗೆ ಬಾಹ್ಯವಾಗಿ ನಮ್ಮನ್ನು ಒಂದಷ್ಟು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದಾಗಿರುತ್ತೆ. ಅದು ಸಹಜವಾಗಿ ನಮ್ಮ ಬದುಕಿನಲ್ಲಿ ಕತ್ತಲು ಬೆಳಕು ಅಂತಕ್ಕಂಥ ಎರಡು ಆ ಸಮ್ಮಿಲನದೊಂದಿಗೆ ನಮ್ಮ ಬದುಕು ನಡೀತಾ ಇರತಕ್ಕಂಥದ್ದಾಗಿರುತ್ತೆ. ಈ ಬದುಕಿನ ಉದ್ದಕ್ಕೂ ಕೂಡ ಒಂದಷ್ಟು ಸುಖವಾಗಿ ನಮ್ಮನ್ನು ಬೆಳೆಸಿದರೆ ಇನ್ನೊಂದಷ್ಟು ದುಃಖವಾಗಿ ನಮ್ಮನ್ನು ಬೆಳೆಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಇದು ಸುಖ ದುಃಖಗಳ ಎರಡು ಸಂಯೋಜನೆ ಅಥವಾ ಸಮ್ಮಿಲನ ನಮ್ಮ ಬದುಕು. ಇಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಎಷ್ಟೋ ಸಾವಿರಾರು ದೋಷಗಳಿದ್ದಾವೆ. ಅದರಲ್ಲಿ ನಕ್ಷತ್ರ ಅಂತಕ್ಕಂಥದ್ದು ಯಾಕೆ ಅಂದರೆ, ನಾವು ಹುಟ್ಟಿದಂಥ ನಕ್ಷತ್ರ ನಮಗೆ ಅತ್ಯಂತ ಪ್ರಮುಖವಾಗಿ ಬಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಬಲ ಅಂದರೆ ಏನು? ಅವನ ಜೀವನಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಸುಭದ್ರವಾದ ಸ್ಥಿತಿಯನ್ನು ಅವನಿಗೆ ಕೊಡ್ತಕ್ಕಂಥದ್ದೇ ಒಂದು ನಕ್ಷತ್ರ. ಈ ನಕ್ಷತ್ರಕಾರಕನು ಯಾರಿದ್ದಾನೋ ಅವನ ಮೇಲೆ ಅವಲಂಬಿತವಾಗುತ್ತೆ ಅವನ ದಶಾನುಕೂಲಗಳು ಅಂತಕ್ಕಂಥದ್ದು. ಹಾಗಾಗಿ ಈ ಮುಖ್ಯವಾಗಿ ಏನಪ್ಪ ಅಂದರೆ, ಯಾವ ನಕ್ಷತ್ರ ಅಂದರೆ ಇವಾಗ ನಾವು ದಗ್ಧ ನಕ್ಷತ್ರಗಳು ಅಂತ ಕರಿತೀವಿ. ಈ ದಗ್ಧ ನಕ್ಷತ್ರಗಳು, ಪಂಚಕ ನಕ್ಷತ್ರಗಳು ಅಂತೇಳಿ ಜ್ಯೋತಿಷದಲ್ಲಿ ಹಲವಾರು ದೋಷಗಳಿದ್ದಾವೆ. ಈಗ ನಾವು ಸರ್ಪದೋಷ, ಕಾಲಸರ್ಪದೋಷ, ಕುಜದೋಷ, ಇದೆಲ್ಲ ಏನಂದರೆ ದೋಷಗಳಲ್ಲಿ ಅದೆಷ್ಟೋ ದೋಷಗಳಿದ್ದಾವೆ. ಇದೆಲ್ಲ ಯಾಕೆ ಪೂರ್ವಜರು ನಮಗೆ ಕೊಟ್ಟಿದ್ದಾರಂದರೆ, ಈ ದೋಷ ನಿಮ್ಮ ಜಾತಕದಲ್ಲಿದ್ದಾಗ ಈ ರೀತಿಯಾದಂಥ ಸಮಸ್ಯೆಗಳಲ್ಲಿ ಬಳಲ್ತಾ ಇರ್ತೀರಾ. ಈ ದೋಷವನ್ನು ಪರಿಹಾರ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂದರೆ, ಎಲ್ಲವೂ ಕೂಡ ಧ್ಯಾನದಿಂದಲೇ ಸಾಧ್ಯ ಅಥವಾ ದಾನದಿಂದ ಸಾಧ್ಯ. ದಾನ ಈ ಎರಡರಿಂದಲೇ ಸಾಧ್ಯ. ಧ್ಯಾನ ಅಂದರೆ ಏನು? ಭಗವಂತನನ್ನು ಧ್ಯಾನಿಸುವುದು. ದಾನ ಅಂದರೆ ಇನ್ನೊಬ್ಬರಿಗೆ ಪರೋಪಕಾರವನ್ನು ಮಾಡ್ತಕ್ಕಂಥದ್ದು. ಈ ದಾನ ಧ್ಯಾನಾದಿಗಳಲ್ಲಿ ಖಂಡಿತ ನಮ್ಮ ಬದುಕನ್ನು ಅಸಮತೋಲವಾಗಿರ್ತಕ್ಕಂಥದ್ದನ್ನು ಸಮತೋಲನಕ್ಕೆ ತರತಕ್ಕಂಥ ವ್ಯವಸ್ಥೆ ಇರತಕ್ಕಂಥದ್ದಾಗಿದೆ. ಹಾಗಾಗಿ ನಾವು ಈಗೇನೆಂದರೆ ಕೆಲವು ನಕ್ಷತ್ರಗಳಂದ ತಕ್ಷಣ ಈಗ ಮೂಲ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಈ ನಕ್ಷತ್ರಗಳಿಗೆ ಮಾತ್ರ ನಾವು ಆಲೋಚನೆಯನ್ನು ಮಾಡ್ತೀವಿ. ಆದರೆ ನಕ್ಷತ್ರಗಳಲ್ಲಿ 27 ನಕ್ಷತ್ರಗಳಲ್ಲಿ ಮುಖ್ಯವಾಗಿ ಅಶ್ವಿನಿ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಕ, ಪುಬ್ಬ,
ಉತ್ತರ ಹಸ್ತ ಚಿತ್ತ ಬಿಟ್ಟು ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರ ಅಂದರೆ 22 ನಕ್ಷತ್ರಗಳು ಕೂಡ ದೋಷದಲ್ಲಿದೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಯಾವೆಲ್ಲ ದೋಷಗಳಲ್ಲಿಲ್ಲ, ಆದರೂ ದೋಷ ಇದೆ, ಅದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ದೋಷ ಇದೆ. ಇದು ಕಾಲ್ಪನಿಕ ದೋಷ, ಇದು ಕಾಯಕ ದೋಷ ಅಂತಕ್ಕಂಥದ್ದು. ಈ ಕಾಲ್ಪನಿಕ ದೋಷ ಬೇರೆ, ಕಾಯಕ ದೋಷ ಬೇರೆ. ಈ ಕಾಯಕ ದೋಷದಲ್ಲಿ ಕೆಲವು ನಕ್ಷತ್ರಗಳು ಬರುತ್ತೆ, ದಗ್ಧ ನಕ್ಷತ್ರಗಳು ಬರುತ್ತೆ, ರಿಕ್ತ ನಕ್ಷತ್ರಗಳು ಬರುತ್ತೆ. ಹೀಗೆ ಈ ಮುಖ್ಯವಾಗಿ ಭರಣಿ ಕೃತ್ತಿಕ ರೋಹಿಣಿ ಮೃಗಶಿರ ಮತ್ತು ಚಿತ್ತಾ ನಕ್ಷತ್ರ, ಈ ನಕ್ಷತ್ರಗಳನ್ನು ಹೊರತುಪಡಿಸಿ ಇನ್ನು ಉಳಿದಿರ್ತಕ್ಕಂಥ 22 ನಕ್ಷತ್ರಗಳು ಕೂಡ ದೋಷಯುಕ್ತವಾಗಿದೆ ಅಂತ ಹೇಳಿದೆ. ಹೇಗೆ ದೋಷಯುಕ್ತವಾಗಿದೆ ಅಂದರೆ, ಈಗ ಮೂಲ ನಕ್ಷತ್ರ ಬಂದಾಗ ತಂದೆಗೆ ತೊಂದರೆ ಇದೆ, ಹಾಗೆ ಮಾವನಿಗೆ ತೊಂದರೆ ಇದೆ ಅಂತೇಳಿ. ರೋಹಿಣಿ ನಕ್ಷತ್ರ ಹುಟ್ಟಿದಾಗ ಸೋದರ ಮಾವನಿಗೆ ತೊಂದರೆ ಇದೆ, ಅಶ್ವಿನಿ ನಕ್ಷತ್ರ ಹುಟ್ಟಿದಾಗ ತಂದೆಗೆ ತೊಂದರೆ ಇದೆ, ಭರಣಿ ನಕ್ಷತ್ರ ಹುಟ್ಟಾಗ ತಂದೆ ಸೋದರನಿಗೆ ತೊಂದರೆ ಇದೆ, ತಂದೆ ಅಣ್ಣ ತಮ್ಮಂದರಿಗೂ ತೊಂದರೆ ಇದೆ, ತಂದೆ ಅಜ್ಜ ತಾತನಿಗೆ ತೊಂದರೆ ಇದೆ. ಹೀಗೆ ಅದು ಏನಕ್ಕೆ ಅಂದರೆ, ಆ ಸಂದರ್ಭದಲ್ಲಿ ಹುಟ್ಟಿದಂಥ ಮಗುವು ಆ ಸಮಯ ಅಂತಕ್ಕಂಥದ್ದೇನಿದೆಯೋ ಆ ನಕ್ಷತ್ರ ವಿಷಪ್ರದವಾಗಿದ್ದಾಗ, ಆ ನಕ್ಷತ್ರದಲ್ಲಿ ನಾವು ಜನಿಸಿದಾಗ ನಮ್ಮ ವಾತಾವರಣದಲ್ಲಿ ಒಂದಷ್ಟು ಆನಂದವನ್ನು ಕೊಟ್ಟಾಗಲೂ ಕೂಡ ಹುಟ್ಟಿದ ಮಗು ಏನಾದರೂ ಅನಾರೋಗ್ಯ ಪೀಡಿತರಾದಾಗ ಅಲ್ಲಿರ್ತಕ್ಕಂಥ ಎಲ್ಲರ ಮನಸ್ಸಿನ ಮೇಲೂ ಅದು ಪ್ರಭಾವವನ್ನು ಬೀರುತ್ತೆ. ಹಾಗೆ ಬದುಕು ಅಂತಕ್ಕಂಥದ್ದು ಒಂದು ಸದೃಢವಾಗಿರ್ತಕ್ಕಂಥ ನಿಯಮವನ್ನು ಅನುಸಾರವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಕ್ಷತ್ರ ಬಲ ಬೇಕಾಗುತ್ತೆ. ಆ ನಕ್ಷತ್ರ ಬಲ ಯಾರ ಜಾತಕಗಳಲ್ಲಿ ಇರದೇ ಇರುತ್ತೋ ಅವರೇನಾಗ್ತಾರೆ, ಈಗ ನಕ್ಷತ್ರದಲ್ಲಿ ಮಿತ್ರಗ್ರಹಗಳಿದ್ದರೆ ಒಳ್ಳೆಯದಾಗುತ್ತೆ, ಅದೇ ಶತ್ರುಗ್ರಹಗಳಿದ್ವು ಅಂತ ಇಟ್ಕೊಳ್ಳಿ. ಈಗ ನಕ್ಷತ್ರದ ಮೇಲೆ ನಾವು ತಾರಾಬಲವನ್ನು ನೋಡ್ತೀವಿ. ನಾವು ಇಂದಿನ ಸಂಚಿಕೆಯಲ್ಲಿ ತಾರಾಬಲದ ಬಗ್ಗೆ ಹೇಳಿದ್ವಿ. ಈ ಜನ್ಮತಾರೆ, ಸಂಪತ್ತಾರೆ, ವಿಪತ್ತಾರೆ, ಮತ್ತು ಒದತಾರೆ, ಸಾಧನ ತಾರೆ, ಮಿತ್ರತಾರೆ, ಪರಮಿತ್ರ ತಾರೆ ಅಂತ ಈ ತಾರಾಬಲಗಳು ಕೂಡ ನಕ್ಷತ್ರದ ಮೇಲೇ ಅದು ಅವಲಂಬಿತವಾಗಿರೋದ್ರಿಂದ ಬದುಕು ಕೂಡ ಕ್ಷೇಮ ಸಂಪತ್ತುಗಳಿಂದ ಕೂಡಿರಬೇಕಾದ್ರೆ, ಸಾಧನೆಯನ್ನು ಮಾಡಿ ಸಾಧನೆಯಿಂದ ಲಾಭವನ್ನು ಗಳಿಸಬೇಕಾದ್ರೆ ನಕ್ಷತ್ರಗಳ ಪ್ರಭಾವ ತುಂಬ ಅತ್ಯಗತ್ಯವಾಗಿರ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ. ಒಬ್ಬರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಅಮ್ಮ, ನಾವು ಹುಣಸೂರಿಂದ ಪಕ್ಕದ ಹಳ್ಳಿ. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ವಸಂತ ಅಂತ. 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 12. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ತಾಯಿ ಚೆನ್ನಾಗಿದ್ದೀನಿ ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ ಇದೆ? ನನ್ನ ಮಗನ ಹುಟ್ಟಿದ ಡೇಟ್ ಆಫ್ ಬರೋ 30/1/2003. ಏರೋನೆಟಿಕ್ BE ಮಾಡ್ತಿದೀವಿ ಗುರುಜಿ. ಅವನೀಗ ಬೆಂಗಳೂರಲ್ಲಿ ವೈಟ್ ಅಲ್ಲಿ ಕೆಲಸ ಮಾಡ್ತಾನೆ, ಪ್ರೈವೇಟ್ ಕಂಪ್ನಿಲಿ. ಅವನ್ಗೆ HL ಕಂಪ್ನಿಲಿ ಕೆಲಸ ಆಗ್ಬೇಕು ಅನ್ನೋದು ಅಮ್ಮ ಅಂತೆ. ಆಯ್ತದ ಅಂತ ನೀವು ಹೇಳ್ಬೇಕು. ಈಗ ಅಮ್ಮ, ಇನ್ನೊಂದು 2 ಪ್ರಯತ್ನಗಳಲ್ಲಿ ಆಗುತ್ತೆ. ಈ ಮೊದಲು 2 ಪ್ರಯತ್ನಗಳಲ್ಲಿ ಅದು ವಿಫಲತೆ ಕಾಣುತ್ತೆ, ಆದರೂ ನೀವು ಪ್ರಯತ್ನ ಕಾರ್ಯಾದಿಗಳಲ್ಲಿ ಖಂಡಿತ ಸಫಲತೆ ಕಾಣುತ್ತೆ. ಏನು ಮಾಡಬೇಕಪ್ಪ ಅಂದರೆ, ಆಂಜನೇಯನ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ 9 ಮಂಗಳವಾರಗಳ ಕಾಲ ವಿಶೇಷವಾಗಿ ಒಂದು ಸಣ್ಣದಾಗಿರತಕ್ಕಂಥ ದೀಪವನ್ನು ಹಚ್ಚಿಟ್ಟು ನಿಮ್ಮ ಮಗನ ಆ ಒಂದು ಪ್ರಯತ್ನ ಕಾರ್ಯದಲ್ಲಿ ಸಫಲತೆ ಕಾಣಲಿ ಅಂತೇಳಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಎರಡನೇದಾಗಿ ಏನಪ್ಪ ಅಂದರೆ, ನಿಮ್ಮ ಮಗನಿಗೆ ಹೇಳಿ ಪ್ರತಿ ಗುರುವಾರ ಅಥವಾ ಶನಿವಾರ 2 ದಿನಗಳ ಕಾಲ ಯಾವುದೇ ರೀತಿಯಾದಂತಹ ಏನಂದರೆ, ಈಗ ನಾವು ಯಾಕಂದರೆ ಆಹಾರ ಅನ್ನೋದು ಅವರವರ ಪದ್ಧತಿ, ಆದರೆ ಗುರುವಾರದ ದಿವಸ ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸ್ವೀಕಾರವನ್ನು ಮಾಡಲಿಕ್ಕೆ ಹೇಳಿ. ಗುರುಗಳ ದರ್ಶನವನ್ನು ಮಾಡಿದಾಗ ಖಂಡಿತ ನಿಮ್ಮ ಮಗನಿಗೆ ಏಪ್ರಿಲ್ 18ನೇ ತಾರೀಕು ನಂತರದಲ್ಲಿ ಪ್ರಯತ್ನ ಕಾರ್ಯದಲ್ಲಿ ಸಫಲತೆ ಆಗುತ್ತೆ. ಕುಲದೇವರ ಪ್ರಾರ್ಥನೆ ಮಾಡಿ ನಾನು ಹೇಳಿರ್ತಕ್ಕಂಥ ತಿಳಿಸಿರ್ತಕ್ಕಂಥ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಉಮಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳು ಜ್ಞಾನೇಶ್ವರಿ ಬಗ್ಗೆ ತಿಳ್ಕೋಬೇಕಾಗಿತ್ತು. ಓಕೆ, 1ರಿಂದ 30 ಸಂಖ್ಯೆನ ತಿಳಿಸಿಮಾ. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಗುರುಗಳೇ, ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಿ. ಹೇಗಿದ್ದೀರಾ ನೀವು? ನಮ್ಮ ಮಗಳದೇ ಚಿಂತೆ ಆಗ್ಬಿಟ್ಟಿದೆ ಗುರುಗಳೇ. ತೀರ್ಥೇಶ ಅಂತ ಅಳಿ ಕೊಟ್ಟಿದ್ದೀನಿ. 9ನೇ ತಾರೀಕು ಬಾ. ಏನು ಮಗಳ ಹೆಸರು? ಹೆಸರು ಜ್ಞಾನೇಶ್ವರಿ ಗುರುಗಳೇ. ಜ್ಞಾನೇಶ್ವರಿ ಅಂತನಾ? ಗಂಡ ಹೆಸರು ತೀರ್ಥೇಶ. ಇಷ್ಟಪಟ್ಟೆ ಮದುವೆ ಆಗಿದ್ದು. ಅವನು ಮಾತು ಚೆನ್ನಾಗಿರ್ತಾನೆ, ತುಂಬಾ ಚೆನ್ನಾಗಿರ್ತಾನೆ, ಮಾತಾಡದೆ ಕೊಂಡು ಬಿಡ್ತಾನೆ ಮಾತಲ್ಲಿ. ಅವ್ರು ತುಂಬಾ ಚಿಂತೆ ಮಾಡ್ತಾಳೆ. ಅಮ್ಮ, ನೀವು ಒಂದು ಕೆಲಸ ಮಾಡಿ, ಯಾಕೆಂದರೆ ಇವರಿಬ್ಬರ ಜಾತಕದಲ್ಲಿ ಸ್ವಲ್ಪ ವೈಧವ್ಯ ಯೋಗಕ್ಕೆ ಸಂಬಂಧಪಟ್ಟದ್ದು ತೊಂದರೆ ದೋಷ ಇದೆ.
ಹಾಗಾಗಿ ನೀವೊಮ್ಮೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ಖಂಡಿತ. ಯಾಕೆಂದರೆ ಇಷ್ಟು ಅಲ್ಪ ಸಮಯದಲ್ಲಿ ಅದನ್ನು ಸುದೀರ್ಘವಾಗಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಏನೋ ಸಮಸ್ಯೆ ಬೇರೆ ರೀತಿಯಲ್ಲಿದೆ, ಅದು ಇದನ್ನು ನಾನು ಮುಕ್ತವಾಗಿ ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ರಿಂದ ಖಂಡಿತ ದಯಮಾಡಿ ಅನ್ಯತಾ ಭಾವಿಸದೆ ಅಮ್ಮ. ಒಂದು ಪೂಜೆ ನೀವು ಅದಕ್ಕೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ತಾಯಿ, ಅಲ್ಲಿ ನಮ್ಗೆ ಸೂಕ್ತವಾಗಿ ನಾನು ವಿಷಯವನ್ನು ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನುಳಿದ ರಾಶಿಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಯಾರ್ಜಿತವಾಗಿರ್ತಕ್ಕಂಥ ಆಸ್ತಿಗಳ ಸಂಪಾದನೆಯಲ್ಲಿ ಏನಾದರೂ ಕಿರಿಕಿಗಳಾಗ್ತಕ್ಕಂಥದ್ದಾಗಿರುತ್ತೆ. ಏನೋ ಒಂದು ಸೈಟ್ ತೊಗೊಂಡಿರ್ತೀರ, ಅದು ಯಾವುದೋ ಇಲ್ಲಿ ತನಕ ನಿಮ್ಮ ಮನಸ್ಸಿನಲ್ಲಿ ಏನೋ ಅದ್ರ ಬಗ್ಗೆ ಏನು ಚಿಂತೆನೇ ಇರಲ್ಲ. ಹಾಗಾಗಿ ಇವತ್ತೇನಾದರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅದರೊಟ್ಟಿಗೆ ಆಲೋಚಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇನ್ನು ಇವತ್ತಿನ ದಿವಸ ಉದ್ಯಮಶೀಲದಾರರಿಗೂ ಕೂಡ ಸ್ವಲ್ಪ ಏನೋ ಒತ್ತಡಗಳಿರ್ತಕ್ಕಂಥದ್ದು, ಟ್ಯಾಕ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಸಂಬಂಧಿತವಾದ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದಾಗಿರುತ್ತೆ. ನೃತ್ಯಗಾರರಿಗೆ ಶುಭವಾಗ್ತಕ್ಕಂಥದ್ದು ಇವತ್ತಿನ ದಿವಸ. ಅದರಲ್ಲೂ ಕೂಡ ಬರಹಗಾರರಿಗೆ ಏನಾದರೂ ಕೂಡ ಹೊಸದಾಗಿರ್ತಕ್ಕಂಥ ಬರಹವನ್ನು ಬರೀಬೇಕು, ಪುಸ್ತಕ ಬರೀಬೇಕು ಅಂದ್ಕೊಂಡಿದ್ದಂಥವರು ಪ್ರಯತ್ನ ಮಾಡಿದರೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹನ ದರ್ಶನವನ್ನು ಮಾಡೋದರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇವತ್ತಿನ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತಾಂತ್ರಿಕ ದೋಷಗಳು ನಿಮ್ಮನ್ನು ಕಾಡಿಸುವಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ರಾಜತಾಂತ್ರಿಕರಿಗೂ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕುಟುಂಬದಲ್ಲೂ ಕೂಡ ಸ್ವಲ್ಪ ವೈಮನಸ್ಸುಗಳಿದ್ದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕನ್ಯಾ ರಾಶಿಯವರು ಸಹೋದ್ಯೋಗಗಳೊಟ್ಟಿಗೆ ಮನೆಯಲ್ಲೋ ಅಥವಾ ಮಿತ್ರರೊಟ್ಟಿಗೋ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸೋದರರೊಟ್ಟಿಗೆ ಸ್ವಲ್ಪ ಸಮಾಧಾನವನ್ನು ಬೆರೆಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಮಾನಸಿಕವಾಗಿರ್ತಕ್ಕಂಥ ಒತ್ತಡದಿಂದ ಏನೋ ಅವ್ರ ಮೇಲೆ ಜಗಳಗಳಾಗ್ತಕ್ಕಂಥದ್ದಾಗಿರುತ್ತೆ. ಬಂಧುಗಳೊಟ್ಟಿಗೆ ಅಂದರೆ ವಿನಾಕಾರಣವಾಗಿ ಏನಾದರೂ ಅಂದರೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ಬಂಧುಗಳ ಮಧ್ಯದಲ್ಲಿ ವಿನಾಕಾರಣವಾಗಿ ಏನಾದರೂ ಕೂಡ ಕಿರಿಕಿರಿಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಸಾರ್ವಜನಿಕ ಕ್ಷೇತ್ರದಲ್ಲಿ ವೃತ್ತಿರಂಗದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ ಮಾಡೋದರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಧರ್ಮಪ್ರದವಾಗಿರ್ತಕ್ಕಂಥ ಕೆಲಸ ಕಾರ್ಯಾದಿಗಳಿಂದ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಕೀರ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ನೀವು ಮಾಡುವಂತಹ ಉಪಕಾರದಿಂದ ಇನ್ನೊಬ್ಬರು ನಿಮ್ಮನ್ನು ಸ್ಮರಿಸುವಂತಹ ಸುಯೋಗ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರೀತಿ ಪಾತ್ರರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳಿರ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಗಾಧವಾಗಿರ್ತಕ್ಕಂಥ ಚಿಂತೆ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ತಾಯಿ ಮಕ್ಕಳ ಮಧ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಮಾಡಿ ಅನನ್ಯವಾಗಿ ತುಳಸಿ ಅರ್ಚನೆ ಅಥವಾ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಒಟ್ಟಾರೆ ಇರುವಂತಹ 27 ನಕ್ಷತ್ರಗಳಲ್ಲಿ 22 ನಕ್ಷತ್ರಗಳಿಗೆ ದೋಷ ಇರುತ್ತೆ ಅಂತ ಹೇಳಿದ್ರಿ ಗುರುಜಿ. ಹಾಗಾದರೆ ಅದ್ರ ಪರಿಣಾಮಗಳೇನಾಗುತ್ತೆ ಗುರುಜಿ? ಪರಿಣಾಮ ಅಂದರೆ ಈಗ ಕೆಲವರು ವಿಚಾರಗಳಲ್ಲಿ ಈಗ ನಮಗೆ ಒಂದು, ಯಾಕಂದರೆ ಮಕ್ಕಳು ಕೆಲವರು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇದ್ದರೆ, ಕೆಲವರು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ, ಕೆಲವರು ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ಹೀಗೆ ಈಗ ಬಾಲಾರಿಷ್ಟ ದೋಷ ಅಂತಕ್ಕಂಥದ್ದು ಬರುತ್ತೆ. ಇದು ಚಂದ್ರನ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು. ಈ ಬಾಲಾರಿಷ್ಟ ದೋಷ ಬಂದಾಗ ಆಯುಸ್ಸಿಗೂ ಕುತ್ತಾಗ್ತಕ್ಕಂಥದ್ದಾಗುತ್ತೆ. ಇಲ್ಲ ಅಂದರೆ ಮಕ್ಕಳ ಬೆಳವಣಿಗೆಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಬಾಲಾರಿಷ್ಟ ದೋಷದಷ್ಟೇ ತತ್ಸಮಾನವಾಗಿರ್ತಕ್ಕಂಥ ದೋಷ ನಕ್ಷತ್ರ ದೋಷ. ಏನಾಗುತ್ತೆ, ಅವರ ಬದುಕಿನಲ್ಲಿ ಅವರಿಗೆ ಆಯಾಯ ಮಾನಕ್ಕೆ ಕಾಲಮಾನಕ್ಕೆ ಏನೇನು ಸಿಗಬೇಕಾಗಿರುತ್ತೋ ಅದು ವಿಳಂಬ ಆಗುತ್ತೆ. ಸಿಗದೇ ಇರೋದಲ್ಲ, ಸಿಗೋದ್ರಲ್ಲಿ ವಿಳಂಬ ಆಗುತ್ತೆ. ಈಗ ಒಂದು ಎಕ್ಸಾಮ್ ಬರೀತಾರೆ ಅಂತ ಇಟ್ಕೊಳ್ಳಿ. ಕೆಲವರು 1ನೇ ಅಟೆಂಪ್ಟಲ್ಲೇ IAS ಪಾಸ್ ಆಗ್ತಾರೆ, ಕೆಲವರು 5-6 ಅಟೆಂಪ್ಟನ್ನ ಅವರು ಕಂಟೆಂಟ್ ಮಾಡ್ತಾರೆ. ಯಾಕೆ ಅಂದರೆ ಅವರ ಪ್ರಯತ್ನದಲ್ಲಿ ಅವ್ರಿಗೆ ಸಫಲತೆ ಕಾಣುತ್ತೆ. ಯೋಗ ಅಂತಕ್ಕಂಥದ್ದು ಅವರನ್ನು ದೂರ ಮಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಅವ್ರ ಪ್ರಯತ್ನ ಇಲ್ಲದೇ ಏನಿಲ್ಲ, ತುಂಬ ಕಷ್ಟಪಡ್ತಾರೆ, ತುಂಬ ಪ್ರಯತ್ನ ಪಡ್ತಾರೆ. ಈ ಮಕ್ಕಳು ಅಷ್ಟೇ, ಜೀವನದಲ್ಲಿ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ, ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಅವ್ರ ಬದುಕು ಯಾರೋ ಈಗ 100 ಜನದಲ್ಲಿ 94 ಜನ ಕಷ್ಟದಲ್ಲಿದ್ದರೆ 6 ಜನ ಮಾತ್ರ ಸುಖದಲ್ಲಿರ್ತಾರೆ. ಅವ್ರಿಗೂ ಬೇರೆ ರೀತಿಯಾದಂಥ ಸಮಸ್ಯೆಗಳಿರುತ್ತೆ. ಬಿನಾ ಸಮಸ್ಯೆ ಮನುಷ್ಯನ ಬದುಕೇ ಅಲ್ಲ, ಎಲ್ಲರಿಗೂ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಆ ಸಮಸ್ಯೆಗಳೀಗ ವೈಯಕ್ತಿಕ ಸಮಸ್ಯೆಗಳು ಬೇರೆ, ವ್ಯಾವಹಾರಿಕ ಸಮಸ್ಯೆಗಳು ಬೇರೆ ಅಲ್ವಾ. ವೈಯಕ್ತಿಕ ಸಮಸ್ಯೆಗಳು ಎಷ್ಟೇ ಬಂದರೂ ಕೂಡ ನಾವು ಕುಗ್ಗೋಗ್ತೀವಿ.
ವ್ಯಾವಹಾರಿಕ ಸಮಸ್ಯೆಗಳು ಎಷ್ಟಿದ್ರೂ ಕೂಡ ಅದನ್ನು ದೃಢವಾಗಿ ಧೈರ್ಯವಾಗಿ ಎದುರಿಸುವಂಥ ಕೆಲಸವನ್ನು ಮಾಡ್ಕೊಳ್ತೀವಿ. ಹಾಗೆ ಈ ವೈಯಕ್ತಿಕ ಸಮಸ್ಯೆಗಳು ಅದು ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಅಥವಾ ಪರಿವಾರದಲ್ಲಿ ಬರಬಹುದಾಗಿರ್ತಕ್ಕಂಥದ್ದಾಗಿ ಈ ಸಮಸ್ಯೆಗಳಿಗೆ ಕಾರಣ ಕೆಲವು ನಕ್ಷತ್ರಗಳವರು ಆ ಮನೆಯಲ್ಲಿದ್ದಾಗ ನನಗೆ ಅಣ್ಣ ತಮ್ಮಂದರೆ ಇರ್ತಾರೆ. ಈಗ ಹೆಂಡತಿ ಗಂಡ ಇಬ್ಬರು ಕೂಡ ಅವರ ಸಾಮರಸ್ಯದ ಕೊರತೆ ಇರುತ್ತೆ. ಯಾಕೆಂದರೆ ಈ ನಕ್ಷತ್ರದವ್ರಿಗೆ ಆ ನಕ್ಷತ್ರ ಖಂಡಿತ ಆಗದೆ ಇರತಕ್ಕಂಥ, ಅಂದರೆ ದಗ್ಧ ನಕ್ಷತ್ರಗಳಂತ ನಾವು ಏನು ಕರಿತೀವೋ, ಈ ದಗ್ಧ ನಕ್ಷತ್ರಗಳಿಗೆ ಸೌಮ್ಯ ನಕ್ಷತ್ರಗಳೇನಾದರೂ ಏನೋ ಋಣಾನುಬಂಧ ರೂಪ ಎಲ್ಲ ಒಂದು ಋಣದಿಂದ ಆಗಿರ್ತಕ್ಕಂಥದ್ದಾಗಿರುತ್ತೆ. ಅವರ ಜೀವನದ ಉದ್ದಕ್ಕೂ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮೇಲೆ ಬರಲಿಕ್ಕೆ ಸಾಧ್ಯನೇ ಆಗದೆ ಇರತಕ್ಕಂಥದ್ದಾಗಿರುತ್ತೆ. ಇದೆಲ್ಲ ಏನಕ್ಕೆ ಅಂದರೆ ಪೂರ್ವಜನ್ಮದ್ದು. ನಾವು ಮತ್ತೆ ಅಲ್ಲಿಗೆ ಹೋಗ್ತೀವಿ. ಜನ್ಮ, ಅನುಜನ್ಮ, ಉತ್ತರ ಜನ್ಮ ಅಂತಕ್ಕಂಥದ್ದು ಆ ಜನ್ಮದಿಂದನೇ ಬಂದಿರತಕ್ಕಂಥದ್ದು. ಆದುದರಿಂದ ಪರಿಹಾರ ಖಂಡಿತ ಮಾಡ್ಕೊಳ್ಬೋದು. ಹೇಗೆ ಮಾಡ್ಬೋದು? ನಾನು ಆಗಲೇ ಹೇಳಿದೆ, ಧ್ಯಾನ, ಧಾರಣ, ದಾನ. ಈ ಧ್ಯಾನವನ್ನು ಧಾರಣೆ ಮಾಡಿ ದಾನವನ್ನು ಮಾಡೋದ್ರಿಂದ ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿದೆ. ಖಂಡಿತ ಗುರುಜಿ. ಉಳಿದಂತಹ ರಾಶಿ ಫಲಗಳ ಕುರಿತು ಮುಂದಿನ ರಾಶಿ ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ವಿದೇಶಿ ವಿನಿಮಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವ್ಯವಹಾರಾದಿಗಳಲ್ಲೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಮಿತ್ರರೊಟ್ಟಿಗೂ ಇವತ್ತಿನ ದಿವಸ ಮನಸ್ತಾಪಗಳು ಬರತಕ್ಕಂಥದ್ದಾಗಿರುತ್ತೆ. ಷೇರು ವ್ಯವಹಾರಗಳಲ್ಲೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ಕುಲದೇವರ ಪ್ರಾರ್ಥನೆ ಜೊತೆಗೆ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಅತಿಯಾದ ನಂಬಿಕೆ ನಿಮಗೆ ಮೋಸ ಹೋಗ್ತಕ್ಕಂಥದ್ದಾಗಿರುತ್ತೆ. ಕೃಷಿಕರಿಗೆ ಸ್ವಲ್ಪ ಸಮಾಧಾನ ಇರತಕ್ಕಂಥದ್ದು. ಮನೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ಉನ್ನತ ವಿದ್ಯಾಭ್ಯಾಸಕ್ಕೆ ತೆರಳಬೇಕು ಅಂದ್ಕೊಂಡಿದ್ದಂಥವರ ಮಧ್ಯದಲ್ಲಿ ಮನೆಯಲ್ಲಿ ಕಿರಿಕಿರಿಗಳಾಗ್ತಕ್ಕಂಥದ್ದಾಗಿರುತ್ತೆ. ವಾಹನ ಚಾಲನೆ ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರವಾಗಿರಿ. ಮಕರ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸರ್ಕಾರದಲ್ಲಿ ಬರಬೇಕಾಗಿರ್ತಕ್ಕಂಥ ಹಣಕ್ಕೆ ಸಂಬಂಧಪಟ್ಟದ್ದು ಕೂಡ ಇವತ್ತಿನ ದಿವಸ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದು, ಅದರಲ್ಲೂ ಕೂಡ ಭೂ ವ್ಯವಹಾರಾದಿಗಳಲ್ಲಿ ಕೂಡ ಇವತ್ತಿನ ದಿವಸ ಏನೋ ನಿಂತು ಹೋದ ಕಾರ್ಯಾದಿಗಳಿಗೆ ಪುನಃ ಚಾಲನೆ ದೊರೀತಕ್ಕಂಥದ್ದಾಗಿರುತ್ತೆ. ಬರಹಗಾರರಿಗೆ ಶುಭ. ಇವತ್ತಿನ ದಿವಸ ಸ್ವಲ್ಪ ಮಾನಸಿಕವಾಗಿರತಕ್ಕಂಥ ಸದೃಢತೆಯನ್ನು ಬೆಳೆಸ್ಕೊಂಡಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ಆಂಜನೇಯನ ದರ್ಶನವನ್ನು ಮಾಡಿ ಸಾಂಬಶಿವನ ಪ್ರಾರ್ಥನೆಯನ್ನು ಮಾಡೋದರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳ ಭೇಟಿಯನ್ನು ಮಾಡುವಂತಹ ಸದವಕಾಶ. ವೃತ್ತಿರಂಗದಲ್ಲಿ ಕೂಡ ಉನ್ನತಾಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಂತ ಪ್ರೇರಣೆಯಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಧಾರ್ಮಿಕ ಗುರುಗಳ ದರ್ಶನ, ಧಾರ್ಮಿಕ ವ್ಯಕ್ತಿಗಳ ದರ್ಶನ ಮಾಡ್ತಕ್ಕಂಥದ್ದು, ಅವರೊಟ್ಟಿಗೆ ಸಮಯವನ್ನು ವ್ಯಯಿಸ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು ಮೀನರಾಶಿಯವರಿಗೆ. ಇವತ್ತಿನ ದಿವಸ ಮೀನರಾಶಿಯವರು ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ಪ್ರಾರ್ಥನೆಯೊಂದಿಗೆ ಗಣಪತಿಯ ದರ್ಶನವನ್ನು ಮಾಡೋದರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಈ 27 ನಕ್ಷತ್ರಗಳ ದೋಷಕ್ಕೆ ಸರಳ ಪರಿಹಾರಗಳನ್ನು ತಿಳಿಸಿ. ಸರಳ ಪರಿಹಾರಗಳಂದರೆ ಮುಖ್ಯವಾಗಿ ಏನಪ್ಪ ಅಂದರೆ ಎಲ್ಲ ದೋಷಾದಿಗಳನ್ನು ಕೂಡ ತೊಳೆಯುವಂಥದ್ದು. ಹೇಗೆ ಕೊಳೆಯನ್ನು ತೊಳೆಯುವುದು ನೀರಿನಿಂದ ಸಾಧ್ಯವೋ ನಮ್ಮ ಬದುಕಿನಲ್ಲಿ ತೊಳೆಯತಕ್ಕಂಥದ್ದು ಒಂದು ಸೂರ್ಯದೇವನ ಉಪಾಸನೆ. ನೀವು ಯಾವುದೇ ನಕ್ಷತ್ರಗಳಲ್ಲಿ ಹುಟ್ಟಿದ್ರೂ ಕೂಡ ಬೆಳಗ್ಗೆ ಸಮಯ ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಯಾರು ಏಳುವಂಥ ಅಭ್ಯಾಸವನ್ನು ಮಾಡ್ಕೊಳ್ತಾರೋ ಅವರ ಬದುಕಿನಲ್ಲಿ, ಯಾಕೆಂದರೆ ಈಗ ಬ್ರಾಹ್ಮಿ ಮುಹೂರ್ತ, ಅದಕ್ಕೆ ನಾವು ಬ್ರಾಹ್ಮಿ ಅಂದರೆ ಮತ್ತೆ ಅದಕ್ಕೆ ಇನ್ನೊಂದು, ಈಗ ತಾಯಿಗೆ ಹೇಗೆ ಇನ್ನೊಂದು ಪದವಿಲ್ಲವೋ, ತಾಯಿಗೆ ಸಮಾನವಾದದ್ದು ಜಗತ್ತಿನಲ್ಲಿ ಬೇರೊಂದು ಏನಿಲ್ಲವೋ, ಸೂರ್ಯನಿಗೆ ಸಮಾನವಾದದ್ದು ಬೇರೊಂದಿಲ್ಲ. ಎಷ್ಟೇ ಗ್ರಹಗಳ ತೊಂದರೆ ಇದ್ದರೂ ಕೂಡ ವಿಶೇಷವಾಗಿ ಈ ರೀತಿಯಾದಂಥ ಸಮಸ್ಯೆಗಳಲ್ಲಿ ಬಳಲ್ತಾ ಇರ್ತಕ್ಕಂಥವ್ರು ಮೊದಲನೇದಾಗಿ ಸದೃಢತೆಯನ್ನು ಕಾಣ್ಕೊಳ್ಬೇಕು. ಎರಡನೇದಾಗಿ ದೃಢವಾದ ನಿರ್ಧಾರಗಳನ್ನು ಮಾಡಬೇಕು. ಪ್ರಪ್ರಥಮವಾಗಿ ಆದಿಮೂಲವಾಗಿ ನಾನು ತಿಳಿಸ್ತಕ್ಕಂಥದ್ದು, ಎಲ್ಲರೂ ಕೂಡ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಎದ್ದೇಳ್ತಾರೋ ಇವರ ಬದುಕು ನಿಧಾನವಾಗಿ ಎಲ್ಲ ಪರಿವರ್ತನೆ ಆಗ್ತಕ್ಕಂಥದ್ದಾಗುತ್ತೆ. ಇದು ಬೇಕಾದರೆ ಯಾರು ಬೇಕಾದರೂ ಇದನ್ನು ಖಂಡಿತವಾಗಿ ಸ್ವಯಂಕೃತವಾಗಿ ನೋಡಬಹುದಾಗಿರ್ತಕ್ಕಂಥದ್ದು. ಯಾರು ಅಸಡ್ಡೆಯಿಂದ ಇರ್ತಾರೆ, ಈಗ ನಮಗೆ ಆಂಜನೇಯನಲ್ಲಿ ಒಂದು ಮಂತ್ರ ಇದೆ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾಂ ಭವೇತ್ ಅಂತ. ಈ ಮಂತ್ರವನ್ನು ನೀವು ನಿರಂತರವಾಗಿ ಪ್ರತಿನಿತ್ಯ 11 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ಮತ್ತು ಶರೀರಕ್ಕೆ ಹಿಡಿದಿರ್ತಕ್ಕಂಥ ಜಾಡ್ಯತೆಯಿಂದ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ
ಆಂಜನೇಯನ ಧ್ಯಾನ. ಯಾಕೆಂದರೆ ಆಂಜನೇಯನ ಪರಮಭಕ್ತಿ ಎಷ್ಟು ಅವನಲ್ಲಿ ಎಷ್ಟು ಭಕ್ತಿ ಅಂತಿತ್ತೋ ಅಷ್ಟೇ ಭಕ್ತಿಯಿಂದ ನಾವು ಆ ನಂಬಿಕೆಯಿಂದ, ಯಾಕೆಂದರೆ ರಾಮಚಂದ್ರನಿಗೆ ಆಂಜನೇಯನ ಮೇಲಿದ್ದಂಥ ನಂಬಿಕೆಯಿಂದ ಅಷ್ಟು ಮಹತ್ತರವಾದ ಕೆಲಸವನ್ನು ಆಂಜನೇಯನಿಗೆ ವಹಿಸಿದ. ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ಒಂದು ಮಹತ್ತರವನ್ನು ನಾವು ಕಾಣಬೇಕು, ಮಹತ್ತರ ಘಟ್ಟವನ್ನು ಕಾಣಬೇಕು ಅಂತ ಹೇಳಿದ್ರೆ ಆಂಜನೇಯನ ಧ್ಯಾನ, ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭ. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮಾದಿಗಳ ಪಠನೆ ಮಾಡ್ತಕ್ಕಂಥದ್ದು ಕೂಡ ಶುಭವಾಗ್ತಕ್ಕಂಥದ್ದು ಆಗುತ್ತೆ. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಕ್ಷತ್ರ ದೋಷದ ಬಗ್ಗೆ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.